Hello dear students, this is your Prashant sir. Today we are going to discuss one more very important concept from the chapter ray optics, that is refraction of light. A refraction of light ಯಾವಾಗ ಆಗ್ತದ? When a ray of light travels from one optical medium to another optical medium. Optical medium means the medium which allows light to pass through it. For example, air is an optical medium because light can pass through air. Water is an optical medium because light can pass through water also. Glass is an optical medium because light can pass through glass also. ಇವೆಲ್ಲನೂ ನಾವೇನಂತ ಕರಿತೀವಿ? ಆಪ್ಟಿಕಲ್ ಮೀಡಿಯಮ್ಸ್ ಅಂತ ಕರಿತೀವಿ. ಹಂಗಾರೆ when a ray of light travels from one optical medium to another optical medium, it bends. ಆ ರೇ ಏನಾಗ್ತದಪ್ಪಿ? ಬೆಂಡ್ ಆಗ್ತದ. This phenomenon of light is called refraction of light. ಈ ಫಿನಾಮಿನಾಕ್ಕೆ ನಾವೇನಂತ ಕರಿತೀವಿ? ರಿಫ್ರಾಕ್ಷನ್ ಅಂತ ಕರಿತೀವಿ. ದ ಫಿನಾಮಿನನ್ ಆಫ್ ಬೆಂಡಿಂಗ್ ಆಫ್ ರೇ ಆಫ್ ಲೈಟ್ when it travels from one optical medium to another optical medium is called as refraction of light. ಬಟ್ ಈ ಆಪ್ಟಿಕಲ್ ಮೀಡಿಯಮ್ಸ್ ಅಂತ ತಗೊಂಡಾಗ ಎಲ್ಲತ್ರದ್ದು ಆಪ್ಟಿಕಲ್ ಡೆನ್ಸಿಟಿ ಸೇಮ್ ಇರಂಗಿಲ್ಲ. ಅರ್ಥ ಆಗ್ತದ? ಏರ್ ಇದ್ರ ಆಪ್ಟಿಕಲ್ ಡೆನ್ಸಿಟಿನ ಬೇರೆ, ವಾಟರ್ ತಗೊಂಡ್ರೆ ಇದ್ರ ಆಪ್ಟಿಕಲ್ ಡೆನ್ಸಿಟಿನ ಬೇರೆ. ಕಡಾಪಿ ಅಂದ್ರ ಏರ್ದೊಳಗೆ ದ ಲೈಟ್ ಮೂವ್ಸ್ ಫಾಸ್ಟರ್, ಇಟ್ಸ್ ಸ್ಪೀಡ್ ಜಾಸ್ತಿ ಇರ್ತದೆ. ವಾಟರ್ದೊಳಗೆ ಅದ್ರ ಸ್ಪೀಡ್ ಏನಾಗ್ತದೆ? ಕಮ್ಮಿ ಆಗ್ತದೆ, ಬಿಕಾಸ್ ಇಟ್ಸ್ ಆಪ್ಟಿಕಲ್ ಡೆನ್ಸಿಟಿ ಇಸ್ ಹೈ. ಕರೆಕ್ಟಾ? ಅವಾಗ ಏರ್ ಏನ್ ಅನ್ಸ್ಕೊತದ್ರಿ? ರೇರರ್ ಮೀಡಿಯಂ. ವಾಟರ್ ಏನ್ ಅನ್ಸ್ಕೊತದ? ಡೆನ್ಸರ್ ಮೀಡಿಯಂ. ಏರ್ ಕಂಪೇರ್ ಮಾಡಿದ್ರೆ ವಾಟರ್ದ ಡೆನ್ಸಿಟಿ ಡೆನ್ಸರ್ ಜಾಸ್ತಿ ಅದ. ವಾಟರ್ದಿಂದ ಒಂದು ವೇಳೆ ಗ್ಲಾಸ್ ಹೋಯ್ತು ಅಂತ ತಿಳ್ಕೊಡ್ರಿ, ವಾಟರ್ ಮತ್ತು ಗ್ಲಾಸಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಸ್ಪೀಡ್ ಕಮ್ಮಿ ಆಗ್ತದ, ಬಿಕಾಸ್ glass is considered as a denser medium as compared to water. Water ಈಗ rarer medium ಅನ್ಸ್ಕೊಳ್ತದ. if you take water and glass, ಅರ್ಥ ಆಗ್ತದ? ಹಿಂಗ ಒಂದ್ ಮೀಡಿಯಂದಿಂದ ಇನ್ನೊಂದು ಮೀಡಿಯಂಗೆ ಲೈಟ್ ಹೋದಾಗ ಒಂದಷ್ಟು ಫ್ಯಾಕ್ಟರ್ಸ್ ಚೇಂಜ್ ಆಗ್ತಾವ್ರಿ. ಯಾವ್ಯಾವ್ದು? ಸ್ಪೀಡ್ ಚೇಂಜ್ ಆಗ್ತದ, ಇನ್ನೊಂದು ವೇವ್ ಲೆಂತ್ ಚೇಂಜ್ ಆಗ್ತದ, ವೇವ್ ಲೆಂತ್ ಆಫ್ ಲೈಟ್ ಚೇಂಜ್ ಆಗ್ತದ, ಮೂರನೇದು ಡೈರೆಕ್ಷನ್ ಚೇಂಜ್ ಆಗ್ತದ. ಇವು ಮೂರು ಫ್ಯಾಕ್ಟರ್ಸ್ ಚೇಂಜ್ ಆಗ್ತಾವು. ಬಟ್ ದರ್ ಇಸ್ ನೋ ಚೇಂಜ್ ಇನ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಆಫ್ ಲೈಟ್ ರಿಮೇನ್ಸ್ ಸೇಮ್. ಇದು ನೆನಪಿಟ್ಕೋಬೇಕು ನೀವು. ನಿಮಗೆ ಕೇಳಬಹುದು ಕ್ವಶನ್, ವೆನ್ ಅ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಆಪ್ಟಿಕಲ್ ಮೀಡಿಯಂ ಟು ಅನದರ್ ಆಪ್ಟಿಕಲ್ ಮೀಡಿಯಂ ವಿಚ್ ಕ್ವಾಂಟಿಟಿ ರಿಮೇನ್ಸ್ ಕಾನ್ಸ್ಟಂಟ್ ಅಂತ ಕೇಳಿದ್ರು ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ಬರಿಬೇಕಪ್ಪಿ. ದಿಸ್ ಇಸ್ ಕ್ಲಿಯರ್? ಈಗ ನೋಡ್ರಿ, ಒಂದ್ ವೇಳೆ ರೇ ಆಫ್ ಲೈಟ್ ಒಂದು ಮೀಡಿಯಂದಿಂದ ಇನ್ನೊಂದು ಮೀಡಿಯಂಗೆ ಹೋದಾಗ ಅದು ಬೆಂಡ್ ಆಗ್ತದ ಅಂತ ಗೊತ್ತಾಗ್ತದ, ಸ್ಪೀಡ್ ಚೇಂಜ್ ಆಗ್ತದ ಅಂತ ಗೊತ್ತಾಗ್ತದ, ವೇವ್ ಲೆಂತ್ ಚೇಂಜ್ ಆಗ್ತದ ಅಂತ ಗೊತ್ತಾಗ್ತದ. ಹಂಗಾರೆ ಇಫ್ ಅ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ವಾಟ್ ಹ್ಯಾಪನ್ಸ್? ನೆನ್ಪಿಟ್ಕೊಡ್ರಿ, when a ray of light passes from optically rarer medium to denser medium, its speed decreases, wavelength decreases and the ray bends towards the normal. ನೆನಪಿಟ್ಕೊಡ್ರಿ ಅಪ್ಪಿ, ಇದು ಒಂದು ಏನ್ರಿ ಇಂಟರ್ಫೇಸ್ ಅಂತ ತಿಳ್ಕೊಡ್ರಿ, ವಿಚ್ ಡಿವೈಡ್ಸ್ ದ ಟು ಮೀಡಿಯಂ. ಮ್ಯಾಗಡೆ ರೇರರ್ ಮೀಡಿಯಂ ಅದ, ಕೆಳಗಡೆ ಡೆನ್ಸರ್ ಮೀಡಿಯಂ ಅದ. ದ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ. ನೌ ದಿಸ್ ಈಸ್ ದ ಇನ್ಸಿಡೆಂಟ್ ರೇ. PQ is the incident ray and this is the normal at the point of incidence, and this is the angle of incidence, this is the angle of refraction. ಕಡಪಿ ಇಲ್ಲಿ ಏನಾಗಿದೆ ನೋಡ್ರಿ, ಈಗ ಯಾವಾಗ ರೇ ಆಫ್ ಲೈಟ್ ರೇರರ್ ಮೀಡಿಯಂದಿಂದ ಡೆನ್ಸರ್ ಮೀಡಿಯಂಗೆ ಹೋಗ್ತದೆ, ಸ್ಪೀಡ್ ಇಲ್ಲಿ ಫಿ1 ಇತ್ತು, ಇಲ್ಲಿ ಏನಾಗಿದೆ ಫಿ2 ಅದ. ಅಂಡ್ ನೆನಪಿಟ್ಟುಕೊಡ್ರಿ, ಫಿ1 is greater than ಫಿ2, that means speed decreased. lambda 1 wavelength ಇತ್ತು, lambda 2 ಆಗಿದ್ದಾರೆ, and lambda 1 is greater than lambda 2, that means wavelength also decreases. But frequency ನೋಡ್ರಿ, nu1 ಇದ್ರೆ nu1 ಏನದ, there is no change in frequency and the ray bends towards the normal. ಯಾವ ಕಡೆ ಬೆಂಡ್ ಆಗಿದೆ? towards the normal. if there is no change in medium, ಹಿಂಗ್ ಸೀದಾ ಹೋಗ್ತಿದ್ರೆ ಇದು ಕರೆಕ್ಟಾ? ಬಟ್ ಬಿಕಾಸ್ ಆಫ್ ಚೇಂಜ್ ಇನ್ ಮೀಡಿಯಂ, ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ ಹೋಗೋದ್ರಿಂದ the ray bends towards the normal. ನೆನ್ಪಿಟ್ಕೋತೀರಪ್ಪಿ. ಅಂಡ್ ಇದನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ, ಹಿಯರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದನ್ ಆಂಗಲ್ ಆಫ್ ರಿಫ್ರಾಕ್ಷನ್. ನೆನ್ಪಿಟ್ಕೋಬೇಕು, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ಆಂಗಲ್ ಆಫ್ ರಿಫ್ರಾಕ್ಷನ್. ಅಪ್ಪಿ, ಇಫ್ ದರ್ ಇಸ್ ನೋ ಚೇಂಜ್ ಇನ್ ಮೀಡಿಯಂ, ಹಿಂಗ್ ಸೀದಾ ಹೋಗುವಂತ ಲೈಟ್ ರೇ ಈ ಕಡೆ ಬೆಂಡ್ ಆಗಿದೆ, ಇಷ್ಟ ಆಂಗಲ್ ಡೆವಿಯೇಟ್ ಆಗಿದೆ. therefore this angle of deviation will be given by d is equal to I minus r. ಅರ್ಥ ಆಗಿದೆ? ಅಪ್ಪಿ, ಈ ರೇರರ್ ಮೀಡಿಯಂ ದಿಂದ ಡೆನ್ಸರ್ ಮೀಡಿಯಂ ಹೋದ್ರೆ ಗೊತ್ತಾಯ್ತು. ವಾಟ್ ಹ್ಯಾಪನ್ಸ್ ಇಫ್ ಅ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ? when a ray of light passes from optically denser medium to rarer medium, its speed ಅಲ್ಲಿ ಇನ್ಕ್ರೀಸ್ ಆದ್ರೆ, ಸಾರಿ ಅಲ್ಲಿ ಡಿಕ್ರೀಸ್ ಆದ್ರೆ ಇಲ್ಲಿ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ.
ಡೆನ್ಸರ್ ಟು ರೇರರ್ ಹೋದ್ರೆ ಸ್ಪೀಡ್ ಇನ್ಕ್ರೀಸಸ್, ವೇವ್ ಲೆಂತ್ ಇನ್ಕ್ರೀಸಸ್ ಅಂಡ್ ದ ರೇ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ನೆನ್ಪಿಟ್ಕೊಳ್ರಿ, ದಿಸ್ ಇಸ್ ಇಂಟರ್ಫೇಸ್ ವಿಚ್ ಡಿವೈಡ್ಸ್ ದ ಟು ಮೀಡಿಯಂ. ಮ್ಯಾಗಡೆ ಡೆನ್ಸರ್ ಮೀಡಿಯಂ ಅದ, ಕೆಳಗಡೆ ರೇರರ್ ಮೀಡಿಯಂ ಅದ. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ರೀ. ಜಸ್ಟ್ ಅ ಮಿನಿಟ್. ಇದು ಆಂಗಲ್ ಆಫ್ ಇದು ಇನ್ಸಿಡೆಂಟ್ ರೀ, and this is angle of incidence. This is refracted ray and this is angle of refraction. ನೆನ್ಪಿಟ್ಕೊಡ್ರಿ, ಫಸ್ಟ್ ಮೀಡಿಯಮ್ದೊಳಗೆ ಸ್ಪೀಡ್ ಎಷ್ಟಿತ್ತು v1, ಸೆಕೆಂಡ್ ಮೀಡಿಯಮ್ದೊಳಗೆ ಏನಾಯ್ತು v2 ಅಂಡ್ v1 ಈಸ್ ಲೆಸ್ ದ್ಯಾನ್ v2. ಸ್ಪೀಡ್ ಏನಾಗ್ಯದ, ಈಗ v2 ಜಾಸ್ತಿ ಆಗ್ಯದ, ಇನ್ಕ್ರೀಸ್ ಆಗ್ಯದ. ಲ್ಯಾಂಬ್ಡಾ 1 ವೇವ್ ಲೆಂತ್ ಇತ್ತು, ಲ್ಯಾಂಬ್ಡಾ 2 ಆಗಿದೆ. ಲ್ಯಾಂಬ್ಡಾ 1 ಇಸ್ ಲೆಸ್ ದ್ಯಾನ್ ಲ್ಯಾಂಬ್ಡಾ 2, ದಟ್ ಮೀನ್ಸ್ ವೇವ್ ಲೆಂತ್ ಆಲ್ಸೋ ಇನ್ಕ್ರೀಸಸ್. ಬಟ್ ಫ್ರೀಕ್ವೆನ್ಸಿ ನ್ಯೂ 1 ಅದ, ಇಲ್ಲಿಯೂ ನ್ಯೂ 1 ಅದ. ದೇರ್ ಇಸ್ ನೋ ಚೇಂಜ್ ಇನ್ ಫ್ರೀಕ್ವೆನ್ಸಿ. ಅಂಡ್ ಹಿಯರ್ ಇಫ್ ದೇರ್ ಇಸ್ ನೋ ಚೇಂಜ್ ಇನ್ ಮೀಡಿಯಂ, ಹಿಂಗೆ ಸೀದಾ ಹೋಗುವಂತ ಲೈಟ್ ರೇ ಇಷ್ಟು ಆಂಗಲ್ ಡಿವೇಟ್ ಆಗಿದೆ ರೀ. And here angle of refraction is greater than angle of incidence because the ray bends away from the normal. Therefore angle of deviation is given by r minus I. ನೆನ್ಪಿಟ್ಕೋಬೇಕಪ್ಪಿ. ಕ್ಲಿಯರ್? ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವಿ ವಿಲ್ ಮೂವ್ ಟುವರ್ಡ್ಸ್ ಲಾಸ್ ಆಫ್ ರಿಫ್ರಾಕ್ಷನ್. ದೇರ್ ಆರ್ ಟೂ ಲಾಸ್ ಆಫ್ ರಿಫ್ರಾಕ್ಷನ್. ಸಿಂಪಲ್ ಲವ್ ರೀ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಲಾ ಏನ್ ಹೇಳ್ತದ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈಸ್ ಇನ್ ಸೇಮ್ ಪ್ಲೇನ್. ದಿಸ್ ಈಸ್ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್, ನಿಮ್ಗೆಲ್ಲ ಫ್ಯಾಮಿಲಿಯರ್ ಇರ್ತದ್ರಿ. ಸೆಕೆಂಡ್ ಲಾ ಏನ್ ಹೇಳ್ತದ, ಇಫ್ I is the angle of incidence, R is the angle of refraction, then the ratio of sine of angle of incidence to the sine of angle of refraction is constant. ಯಾವಾಗಲೂ ರೇಷಿಯೋ ಯಾವ್ದ್ರಿ, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಈ ರೇಷಿಯೋ ಫಾರ್ ಗಿವನ್ ಪೇರ್ ಆಫ್ ಮೀಡಿಯಂ ಅಂಡ್ ಫಾರ್ ಗಿವನ್ ವೇವ್ ಲೆಂತ್ ಆಫ್ ಲೈಟ್, ದಿಸ್ ರೇಷಿಯೋ ಈಸ್ ಕಾನ್ಸ್ಟಂಟ್. This is called as second law of refraction. ಏನು ಹೇಳ್ತದ, ಇನ್ನೊಂದು ಸರ್ತಿ ನೋಡ್ರಿ. The ratio of sine of angle of incidence to the sine of angle of refraction is constant for a given pair of medium and for a given wavelength of light. That is sine I divided by sine R is equal to constant. And this constant can be written as ಏನಂತ ಬರಿತೀವಿ, n21. ಓದುವಾಗ ಏನಂತ ಓದ್ತೀವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ. ಇಟ್ ಇಸ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಲೇಟೆಡ್ ಟು ಪೇರ್ ಆಫ್ ಮೀಡಿಯಂ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಂ. ಇದನ್ನ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ನಾವು ನೋಡೋಣ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು ಅಂತ. ಬಿಫೋರ್ ಗೋಯಿಂಗ್ ಟು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಫಸ್ಟ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೀನ್ ಬೈ absolute refractive index. Absolute refractive index means refractive index absolutely for a given medium. ಒಂದು ಯಾವುದೋ ಮೀಡಿಯಂ ಅದಂದ್ರೆ ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿರ್ತದೆ ಅದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ, ನೆನ್ಪಿಟ್ಕೊಡ್ರಿ. ದ absolute refractive index is the ratio of speed of light in vacuum to the speed of light in given medium. ನಮಗೆ ಗೊತ್ತದ, ಒಂದು ಮೀಡಿಯಂದಿಂದ ಇನ್ನೊಂದು ಮೀಡಿಯಂ ಲೈಟ್ ಟ್ರಾವೆಲ್ ಆದಾಗ ಅದ್ರದ್ದು ಸ್ಪೀಡ್ ಚೇಂಜ್ ಆಗ್ತದ. ವ್ಯಾಕ್ಯೂಮ್ದೊಳಗೆ ಅದ್ರ ಸ್ಪೀಡ್ ಎಷ್ಟಿರ್ತದ, ಡಿವೈಡೆಡ್ ಬೈ ದ ಸ್ಪೀಡ್ ಆಫ್ ಲೈಟ್ ಇನ್ ಅ ಗಿವನ್ ಮೀಡಿಯಂ. ಆ ಗಿವನ್ ಮೀಡಿಯಂದೊಳಗೆ ಅದ್ರ ಸ್ಪೀಡ್ ಎಷ್ಟದ, ಇವೆರಡರದ್ದು ರೇಷಿಯೋ ಏನಂತ ಕರಿತೀವಿ, ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಅರ್ಥ ಆಗ್ಯದ? ಅಂದ್ರೆ ದಟ್ ಇಸ್ ಗಿವನ್ ಬೈ mu is equal to speed of light in vacuum divided by speed of light in given medium. Speed of light in vacuum ನ c ದಿಂದ ಬರೆದ್ರೆ given medium ದೊಳಗೆ ಸ್ಪೀಡ್ v ಇತ್ತು ಅಂದ್ರೆ c by v is nothing but refractive index. ರೈಟ್ ಅಪ್ಪಿ? ಇಲ್ಲಿ ಒಂದಷ್ಟು ಮೀಡಿಯಂ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ is 1. That means speed of light in vacuum and speed of light in air ಎರಡು ಏನಿರ್ತಾವ, ಸೇಮ್ ಇರ್ತಾವು. ರೇಷಿಯೋ becomes 1. Refractive index of water is 1.33. ಅಂದ್ರೆ ಇಲ್ಲಿ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್, ಎರಡೂ ರೇಷಿಯೋ 1.33 ಗ್ರೇಟರ್ ದ್ಯಾನ್ 1 ಬಂತ್ರಿ. ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಏನಾಗ್ಯದ, ಡಿಕ್ರೀಸ್ ಆಗ್ಯದ. ಕ್ಲಿಯರ್ ಅಪ್ಪಿ? ಇವನ್ ಐಸಿಗೆ ಹೋದ ಐಸ್ ತಗೊಂಡ್ರಿ ಅಂತಂದ್ರ ಇಟ್ ಇಸ್ 1.31. ಇಫ್ ಯು ಟೇಕ್ ಗ್ಲಾಸ್ ಇಟ್ ಈಸ್ 1.5. ಗ್ಲಾಸ್ ತಗೊಂಡ್ರೆ ಏನ್ ಬರ್ತದಪ್ಪಿ, 1.5. ಡೈಮಂಡ್ ತಗೊಂಡ್ರೆ 2.4. ಅಪ್ಪಿ ದೀಸ್ ಆರ್ ಸಮ್ ಸ್ಟ್ಯಾಂಡರ್ಡ್ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಆಫ್ ಮೀಡಿಯಂ. ನೆನಪಿಟ್ಕೋಬೇಕು ನೀವು. ಕ್ಲಿಯರ್ ಅಪ್ಪಿ? ಈಗ ಬರೋಣ್ರಿ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ಸ್ಪೀಡ್ ಆಫ್
ratio of speed of light in vacuum to the speed of light in given medium. What about relative refractive index? It is the ratio of speed of light in first medium to the speed of light in second medium. If a ray of light travels from one optical medium to another optical medium, if there are a pair of mediums, then the ratio of speed of light in first medium to the speed of light in second medium is nothing but relative refractive index. Ankodri first medium dog speed of the v1, second medium dog speed of the v2, then v1 by v2. The ratio of speed of light in first medium to the speed of light in second medium v1 by v2 is nothing but relative refractive index. Bertiv hengri mu2 1 ant bertivi. Othtiv henga refractive index of second medium with respect to first medium. That is mu2 1 is equal to v1 by v2. ಅನ್ಕೊಡ್ರಿ ray is traveling from first medium to second medium. First medium ದೊಳಗೆ ಅದರದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದ mu1. ಫಸ್ಟ್ medium ದ absolute refractive index ಅದ mu1. ಹಂಗಾರೆ mu1 is equal to c divided by v1 because v1 is the speed of light in first medium. Second medium ದ refractive index ಅದ mu2. Therefore mu2 is equal to c by v2. ಇವು absolute refractive index ರೀ. First medium the absolute refractive index, second medium the absolute refractive index. Now mu2 by mu1. We'll divide mu2 by mu1. mu2 by mu1 ತಗೊಂಡ್ರೆ ಏನಾಯ್ತು ನೋಡ್ರಿ c by v2 ಕ್ರಾಸ್ ಮಲ್ಟಿಪ್ಲೈ ಡಿವೈಡೆಡ್ ಬೈ v1 by c. ಇದು ನೋಡ್ರಿ ಡಿನಾಮಿನೇಟರ್ ನ್ಯೂಮರೇಟರ್ ಆಯ್ತು. ಇಲ್ಲಿ c ಎರಡು ಕ್ಯಾನ್ಸಲ್ ಅದು ಉಳಿತೇನು v1 by v2. ನೆನಪಿಟ್ಟುಕೊಡ್ರಿ mu2 divided by mu1 is always equal to v2 by v1. Clear? But if v2 by v1 ಎದಕ್ಕೆ ಈಕ್ವಲ್ ಅದ mu2 1 relative refractive index. ಅದಕ್ಕೆ by comparing this equation number 1 and 2, I can write mu2 1 is equal to mu2 by mu1. This is clear up equation number 3 na barkondo. But second law of refraction state that sin I by sin r is equal to mu2 1. ಹಂಗಾರೆ ಈ ಎರಡು ಈಕ್ವೇಶನ್ ನ ಕಂಪೇರ್ ಮಾಡಿ ನಾನು mu2 divided by mu1 is equal to sin I divided by sin r ಬರಿಬಹುದ್ರಿ. sin I divided by sin r is equal to mu2 by mu1. Cross multiply madri. mu1 sin I is equal to mu2 sin r. This equation number 5 represents Snell's law. This Snell's law is nothing but it is another form of second law of refraction. mu1 sin I is equal to mu2 sin r is another form of second law of refraction. And mu1 is the refractive index of first medium, mu2 is the refractive index of second medium, I is the angle of incidence, r is the angle of refraction. Okay, this is second law of refraction. Second law of refraction. Another form of second law of refraction is called as Snell's law. Clear up? ನೆನಪಿಟ್ಟುಕೊಡ್ರಿ ಇವೆಲ್ಲ ಕಾನ್ಸೆಪ್ಟ್ಸ್ ನ. ಓಕೆ, ನೆಕ್ಸ್ಟ್ ನಾವು ವಿಲ್ ಡಿಸ್ಕಸ್ ರಿಫ್ರಾಕ್ಷನ್ ಥ್ರೂ ಪ್ಯಾರಲಲ್ ಸೈಡೆಡ್ ಗ್ಲಾಸ್ ಲ್ಯಾಬ್. ಒಂದು ಪ್ಯಾರಲಲ್ ಸೈಡೆಡ್ ಗ್ಲಾಸ್ ಲ್ಯಾಬ್ ದೊಳಗೆ ಒಂದು ವೇಳೆ ರೇ ಆಫ್ ಲೈಟ್ ಪಾಸ್ ಆಗಿ ಹೋಯ್ತು ಅಂತಂದ್ರೆ ಏನೇನು ಆಗ್ಬಹುದು ಅನ್ನುವಂಥದ್ದು. ಲೆಟ್ ಅಸ್ ಕನ್ಸಿಡರ್ ಅ ಪ್ಯಾರಲಲ್ ಸೈಡೆಡ್ ಗ್ಲಾಸ್ ಲ್ಯಾಬ್. ಫಸ್ಟ್ ಅಪ್ ವಿಲ್ ಟ್ರೈ ಟು ಡಿಸ್ಕಸ್ ಲ್ಯಾಟರಲ್ ಸೆಟ್. ಒಂದು ಪ್ಯಾರಲಲ್ ಸೈಡೆಡ್ ಗ್ಲಾಸ್ ಲ್ಯಾಬ್ ಎ ಬಿ ಸಿ ಡಿ ನ ತಗೊಂಡು ಆಫ್ ಥಿಕ್ನೆಸ್ ಟಿ. ಅದ್ರ ಥಿಕ್ನೆಸ್ ಏನದ ಪಿ ಟಿ. ಮ್ಯಾಗಡೆ ಇಲ್ಲಿ ಏರ್ ಅದ, ಇದು ಗ್ಲಾಸ್ ರೀ. ಅಂದ್ರ ನೆಕ್ಸ್ಟ್ ಮತ್ತೆ ಇಲ್ಲಿ ಬಂದ ಕೂಡಲೇ ಇಲ್ಲಿ ಏನದ ಪಿ ಏರ್. ಏರ್ ದಿಂದ ರೇ ಎಂಟರ್ ಆಗಿ ಗ್ಲಾಸ್ಗೆ ಮತ್ತು ಗ್ಲಾಸ್ ದಿಂದ ಏರಿಗೆನೆ ಬರ್ತದೆ. ನೆನಪಿಟ್ಕೋಬೇಕು, ಕರೆಕ್ಟಾ? ಲೆಟ್ಸ್ ಕನ್ಸಿಡರ್ ಇಟ್ ಇಸ್ ದ ಇನ್ಸಿಡೆಂಟ್ ರೇ ಆನ್ ದ ಸರ್ಫೇಸ್ ಎ ಬಿ. ನೆನಪಿಟ್ಕೊಳ್ರಿ, ಆನ್ ದ ಸರ್ಫೇಸ್ ಎ ಬಿ ದ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಏರ್ ಟು ಗ್ಲಾಸ್. That means rarer medium to denser medium. If a ray of light travels from rarer medium to denser medium, it bends towards the normal. Ill nodri, towards the normal bend ಆಗ್ತದೆ. This is clear up? Now this is angle of incidence and this is angle of refraction. Clear? Refract ಆಗಿರ್ತಕ್ಕಂಥ ಲೈಟ್ ರೇ ಎಲ್ಲಿ ಬಂದು ಇನ್ಸಿಡೆಂಟ್ ಆಗ್ತದ? On the surface DC. And on the surface DC, the ray is traveling from glass to air. Again, glass in the air kontada. Andra denser medium to rarer medium. Now, if we know that if the ray is traveling from denser medium to rarer medium, it bends away from the normal. Yav kade bend agtada? Away from the normal bend agtada. Clear? And ee angle na pi anta tagondare we will consider it as angle of emergence anta tagondre. ಏನು ಪ್ರಾಬ್ಲಮ್ ಇಲ್ಲ. Clear? Now, if I extend incident ray, if I extend this incident ray and this is emergent ray, these two are always parallel with each other. ಎರಡು ಹೆಂಗಿರ್ತಾವ್ರಿ? ಪ್ಯಾರಲಲ್ ಇರ್ತಾವು. ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ ಬೋತ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ನೆನಪಿಟ್ಕೊಳ್ರಿ. ಅಂಡ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ ಈಸ್ ನಥಿಂಗ್ ಬಟ್ ಲ್ಯಾಟರಲ್ ಶಿಫ್ಟ್.
ಅರ್ಥ ಆಗಿದೆ? ಬಿಕಾಸ್ ಆಫ್ ದಿಸ್ ಗ್ಲಾಸ್ ಸ್ಲ್ಯಾಬ್ ಈ ತರ ಸೀದಾ ಹೋಗುವಂತ ಲೈಟ್ ರೇ ಸೈಡ್ ವೈಸ್ ಈ ಕಡೆ ಶಿಫ್ಟ್ ಆಗ್ಯದ. ದಿಸ್ ಶಿಫ್ಟ್ ಈಸ್ ಕಾಲ್ಡ್ ಆಸ್ ಲ್ಯಾಟ್ರಲ್ ಶಿಫ್ಟ್. ಹೆಂಗ್ ಡಿಫೈನ್ ಮಾಡ್ತೀವಿ? ಇಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ. ನೆನ್ಪಿಟ್ಕೋಬೇಕಪ್ಪ ಇದು. I think you have some idea now. Now this lateral shift can be calculated by the formula, that is lateral shift LS is equal to T into sine of I minus R divided by cos R. So what is T here? T is nothing but thickness of the glass slab. I is angle of incidence, R is angle of refraction, then LS is equal to T sine of I minus R divided by cos R. And this lateral shift depends on two factors. One is thickness, another one is refractive index of glass. ಈ ಎರಡೂದ್ರ ಮ್ಯಾಗ ಈ ಯಾವುದು ಲ್ಯಾಟ್ರಲ್ ಶಿಫ್ಟ್ ಡಿಪೆಂಡ್ ಆಗಿರ್ತದೆ. ಆನ್ ವಾಟ್ ಫ್ಯಾಕ್ಟರ್ಸ್ ಲ್ಯಾಟ್ರಲ್ ಶಿಫ್ಟ್ ಡಿಪೆಂಡ್ಸ್ ಅಂತ ಕೇಳಿದ್ರು ಅಂದ್ರೆ ಇವೆರಡು ಬರ್ಲಿಕ್ಕೆ ಬರ್ಬೇಕು ನಿಮ್ಗೆ. ಒನ್ ಥಿಕ್ನೆಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್, ಸೆಕೆಂಡ್ ಒನ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಗ್ಲಾಸ್ ಸ್ಲ್ಯಾಬ್. ನಾವು ಅಪಿ ಗ್ಲಾಸ್ ಸ್ಲ್ಯಾಬ್ದೊಳಗಿಂದ ರೇ ಆಫ್ ಲೈಟ್ ಹಾಕಿದಾಗ ಇನ್ನೊಂದು ಫಿನಾಮಿನಾ ಆಗ್ತದೆ, ಯಾವುದು? ನಾರ್ಮಲ್ ಶಿಫ್ಟ್. ಹಾಗಾದ್ರೆ ನಾರ್ಮಲ್ ಶಿಫ್ಟ್ ಅಂದ್ರೆ ಏನು? ಈಗ ಅನ್ಕೊಡ್ರಿ, ಈ ಗ್ಲಾಸ್ ಸ್ಲ್ಯಾಬ್ ಆಗಿ ಏನು ತಗೊಂಡಿವಿ? ದಟ್ ಈಸ್ ABCD ಗ್ಲಾಸ್ ಸ್ಲ್ಯಾಬ್ ತಗೊಂಡಿವಿ. The object is placed at point O. Here this is a real position of the object and we are observing from here. ಇಲ್ಲಿಂದ ಈ ಆಬ್ಜೆಕ್ಟ್ ನ ಅಬ್ಸರ್ವ್ ಮಾಡ್ಲಿಕ್ಕೆ ಅಂತ ಅನ್ಕೊಳ್ರಿ. ನಮ್ಗೆ ಈ ಆಬ್ಜೆಕ್ಟ್ ಕಾಣಬೇಕು ಅಂತಂದ್ರೆ ಇದರಿಂದ ಬರುವಂತ ಎರಡು ರೇಸ್ ನ ತಗೋತೀವಿ. ಒಂದು ಇಲ್ಲಿಂದ ಒಂದು ರೇ ಪಾಯಿಂಟ್ P ಒಳಗೆ ಇನ್ಸಿಡೆಂಟ್ ಆಗ್ತದೆ, ವಿಚ್ ಮೂವ್ಸ್ ಅನ್ಡಿವೇಟೆಡ್ಲಿ, ಸೀದಾ ಹೋಗ್ತದೆ ಬಿಕಾಸ್ ಇಟ್ ಈಸ್ ಇನ್ಸಿಡೆಂಟ್ ಅಲಾಂಗ್ ದ ನಾರ್ಮಲ್. ಇನ್ನೊಂದು ಲೈಟ್ ರೇ ಕ್ಯೂದೊಳಗೆ ಇನ್ಸಿಡೆಂಟ್ ಆಗ್ತದೆ. ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಗ್ಲಾಸ್ ಟು ಏರ್, ದಟ್ ಮೀನ್ಸ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ಈ ಕಡೆ ಹೋಗ್ತದೆ. ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ಎರಡೂ ಲೈಟ್ ರೇಸು ಇಲ್ಲಿ ಮೀಟ್ ಆದವು. ಎಲ್ಲಿ? ಐದೊಳಗೆ ಮೀಟ್ ಆದವು. ಕ್ಲಿಯರ್ ಅಪ್ಪಿ? ಅಂದ್ರೆ ಈ ಐ ಇಸ್ ದ ವರ್ಚುವಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಓ. ಆಕ್ಚುಲಿ ಆಬ್ಜೆಕ್ಟ್ ಎಲ್ಲದ ರೀ ಓ ಒಳಗದ, ಬಟ್ ಅದು ನಮ್ಗೆ ಎಲ್ಲಿದ್ದಂಗೆ ಕಾಣಿಸ್ಲಿಕ್ಕದ? ಐದೊಳಗಿದ್ದಂಗೆ ಕಾಣಿಸ್ಲಿಕ್ಕದ. ಐ ಈಸ್ ವರ್ಚುವಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಓ. ಹಂಗಾರ now the position of the object shifts along the normal from O to I. This shift is nothing but normal shift. ನೆನ್ಪಿಟ್ಕೊಡ್ರಿ, ಅರ್ಥ ಆಗ್ತದ ಏನು? the change, apparent change in position of the object. ನೆನ್ಪಿಟ್ಕೊಡ್ರಿ, apparent change in the position of the object along the normal when the object is placed in one medium and observed from another medium. Placed in one medium and observed from another medium. ಇಲ್ಲಿಂದ ಅಬ್ಸರ್ವ್ ಮಾಡಿದಾಗ ಅದು ಅಲಾಂಗ್ ದ ನಾರ್ಮಲ್ ಏನು ಶಿಫ್ಟ್ ಮಾಡ್ಕೊಳ್ತದಲ್ಲ, ಅದಕ್ಕೆ ಏನಂತ ಕರಿಬೇಕಪ್ಪಿ? ನಾರ್ಮಲ್ ಶಿಫ್ಟ್ ಅಂತ ಕರಿಬೇಕು. ಆಕ್ಚುಲಿ ಆಬ್ಜೆಕ್ಟ್ ಓದೊಳಗದ, ಬಟ್ ಎಲ್ಲಿದ್ದಂಗೆ ಕಾಣಿಸ್ಲಿಕ್ಕದ? ಐದೊಳಗಿದ್ದಂಗೆ ಕಾಣಿಸ್ಲಿಕ್ಕದ. ಇದೇನು ಶಿಫ್ಟ್ ಆಗಿದಲ್ರಿ, ದಿಸ್ ಶಿಫ್ಟ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಶಿಫ್ಟ್. ಅಪ್ಪಿ ನೆನ್ಪಿಟ್ಕೊಟ್ರಿ, ಒಂದು ಬಕೆಟ್ನೊಳಗೆ ಕಾಯಿನ್ ಹಾಕಿದ್ರೆ ಅದು ಆಕ್ಚುಲಿ ಎಷ್ಟು ಡೆಪ್ತ್ನೊಳಗದಲ್ರಿ, ಅದಕ್ಕಿಂತ ಸ್ವಲ್ಪ ಮ್ಯಾಗಿದ್ದಂಗೆ ಅನಿಸ್ತದೆ ಬಿಕಾಸ್ ಆಫ್ ನಾರ್ಮಲ್ ಶಿಫ್ಟ್. ಅಂಡ್ ದಿಸ್ ನಾರ್ಮಲ್ ಶಿಫ್ಟ್ ನೆನ್ಪಿಟ್ಕೊಳ್ರಿ, ಇಲ್ಲಿಂದ ಅಪ್ಪಿ ಈಗ ನೋಡ್ಕೊಂಡಿವಿ ಅಂದ್ರೆ ಈ ಪೇದಿಂದ ಓ ಮಠ ಈ ಡಿಸ್ಟೆನ್ಸ್ ಏನಂತ ಕರೀನ್ರಿ? ರಿಯಲ್ ಡೆಪ್ತ್. ಆಕ್ಚುಲಿ ಅಷ್ಟು ಡೆಪ್ತ್ನೊಳಗದ ರೀ, ಅದು ರಿಯಲ್ ಆಗಿ ಅಷ್ಟು ಡೆಪ್ತ್ನೊಳಗದ, ಬಟ್ ನಮಗೆ ಎಷ್ಟು ಡೆಪ್ತ್ನೊಳಗೆ ಇದ್ದಂಗೆ ಕಾಣಿಸ್ತದ? PI. ಅದಕ್ಕೆ ಈ PI ಏನಂತ ಕರೀನೋ? ಅಪಾರೆಂಟ್ ಡೆಪ್ತ್. ಕರೆ ಎಷ್ಟು ಶಿಫ್ಟ್ ಆಗಿದೆ ರೀ? ಓದಿಂದ ಐ ಇಷ್ಟು ಶಿಫ್ಟ್ ಆಗಿದೆ. ಈ ನಾರ್ಮಲ್ ಶಿಫ್ಟ್ ಬೇಕು ಅಂದ್ರೆ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ರಿಯಲ್ ಡೆಪ್ತ್ ಮೈನಸ್ ಅಪಾರೆಂಟ್ ಡೆಪ್ತ್. Real depth minus apparent depth. Normal shift is equal to real depth minus apparent depth. And this normal shift can be calculated by the formula NS is equal to T into bracket 1 minus 1 by mu. What is mu here? Refractive index of a glass. What is T here? Thickness of the glass slab. And normal shift also depends on thickness of the glass slab and refractive index of a glass. ನೆನಪಿಟ್ಕೋಬೇಕಪ್ಪಿ, ಅರ್ಥ ಆಗಿದೆ ಇಷ್ಟು? Okay, now refractive index of the glass can be calculated by ಈ ಕೇಸ್ದೊಳಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? mu is equal to real depth divided by apparent depth. ಬಹಳ ವೆರಿ ಇಂಪಾರ್ಟೆಂಟ್ ಅಪ್ಪ, ಇದು ನೆನಪಿಟ್ಕೋಬೇಕು. mu is equal to real depth divided by apparent depth. And apparent depth can be calculated by real depth divided by refractive index. Very, very important. So many problems can be asked from this formula. ನೆನಪಿಟ್ಕೋಬೇಕಪ್ಪ. ಕ್ಲಿಯರ್? ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅದ, ರಿಫ್ರಾಕ್ಷನ್ ಅಂತ ಬಂದಾಗ, when a ray of light passes through a number of parallel media and if the first and last medium are same ಇದ್ದಾಗ emergent ray is always parallel to the incident ray. ನಂಬರ್ ಆಫ್ ಪ್ಯಾರಲಲ್ ಮೀಡಿಯಮ್ದೊಳಗೆ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಯಿತು, ಫಸ್ಟ್ ಮೀಡಿಯಮ್ ಮತ್ತು ಲಾಸ್ಟ್ ಮೀಡಿಯಮ್ ಸೇಮ್ ಇದ್ವು ಅಂದ್ರೆ ಇನ್ಸಿಡೆಂಟ್ ರೇ ಮತ್ತು ಎಮರ್ಜೆಂಟ್ ರೇ ಯಾವಾಗಲೂ ಏನಿರ್ತಾವೆ? ಪ್ಯಾರಲಲ್ ಇರ್ತಾವೆ.
ಅಂತ ಕೇಸ್ದೊಳಗೆ ಏನೇನಾಗ್ಬೋದು ಸ್ವಲ್ಪ ನೋಡ್ರಿ. ಇಲ್ಲಿ ಏರ್ ಅದ, ಏರ್ದಿಂದ ಲೈಟ್ ಫಸ್ಟ್ ವಾಟರ್ಗೆ ಹೋಗ್ತದ, ವಾಟರ್ದಿಂದ ಆಯಿಲ್ಗೆ ಹೋಗ್ತದ, ಆಯಿಲ್ದಿಂದ ಗ್ಲಾಸ್ಗೆ ಹೋಗ್ತದ, ಮತ್ತು ಗ್ಲಾಸ್ದಿಂದ ಏರ್ಗೆ ಹೋಗ್ತದೆ. ಈ ಥರ ಸಿರೀಸ್ ಆಫ್ ಪ್ಯಾರಲ್ ಮೀಡಿಯಮ್ನ ಪಾಸ್ ಆಗಿ ಫಸ್ಟ್ ಮೀಡಿಯಮ್ ಮತ್ತು ಲಾಸ್ಟ್ ಮೀಡಿಯಮ್ ಎರಡು ಏನದಾವು ಸೇಮ್ ಅದಾವು. ನೆನಪಿಟ್ಕೊಡ್ರಿ, ಇದ್ರ ಮ್ಯಾಗಿಂದ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರ್ತದೆ ನಿಮಗೆ. ಅದ್ರ ಸಲುವಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕರೆಕ್ಟಾ. ಲೆಟ್ ಅಸ್ ಕನ್ಸಿಡರ್ ಇದು ಇನ್ಸಿಡೆಂಟ್ ರೀ ಅನ್ಕೊಳ್ರಿ. ಫಸ್ಟ್ ಮೀಡಿಯಮ್ದಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ I1 ಅಂತ ತಗೊಂಡು, ಇದು ರಿಫ್ರಾಕ್ಟೆಡ್ ರೀ. ಏರ್ದಿಂದ ವಾಟರ್ಗೆ ಹೋದಾಗ ರೇರರ್ ಟು ಡೆನ್ಸರ್ ಅದ, ಇಟ್ ವೆಂಟ್ಸ್ ಟುವರ್ಡ್ಸ್ ದ ನಾರ್ಮಲ್. ಹೀಗಾಗಿ ಇದನ್ನ ಏನು ತಗೊಂಡು ರಿಫ್ರಾಕ್ಟೆಡ್ ರೇ ಇನ್ ದ ಫಸ್ಟ್ ಆಂಗಲ್ ಆಫ್ ರಿಫ್ರಾಕ್ಷನ್ ಇನ್ ಫಸ್ಟ್ ಮೀಡಿಯಂ R1 ಅಂತ ತಗೊಂಡು, ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ರಾಕ್ಷನ್. ಅಪ್ಪಿ ನೋಡ್ರಿ, ಇವೆರಡೂ ಪ್ಯಾರಲ್ ಅದಾವು. ಹಿಂಗಾಗಿ ಇದು R1 ಆದ್ರೆ ಇದು ಏನಾಗಬೇಕು, R1 ಆಗಬೇಕು. ಇಲ್ಲಿ ಏನು ಆಂಗಲ್ ಆಫ್ ರಿಫ್ರಾಕ್ಷನ್ ಇರ್ತದಲ್ರಿ, ದ್ಯಾಟ್ ವಿಲ್ ಬಿ ಕನ್ಸಿಡರ್ ಆಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಸೆಕೆಂಡ್ ಮೀಡಿಯಂ. ನೆನಪಿಟ್ಕೋಬೇಕು, ಬಿಕಾಸ್ ಇವೆರಡು ನಾರ್ಮಲ್. ಇದು ಆಂಗಲ್ ಆಫ್ ರಿಫ್ರಾಕ್ಷನ್ ಆದ್ರೆ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗ್ತದೆ. ಇವೆರಡು ಯಾವಾಗಲೂ ಈಕ್ವಲ್ ಇರ್ತವೆ. This is clear. ಇದು R1 ಆಯ್ತಾ, ಇಲ್ಲಿ R1 is the angle of incidence. Okay, ಈಗ ವಾಟರ್ ಟು ಆಯಿಲ್, ಅಗೇನ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇದು angle of refraction. Now this angle of refraction is angle of incidence here, R2. Clear. Again oil to glass, rarer to denser medium, ಮತ್ತೆ denser medium ಬಂತು, it bends towards the normal. Here R2 is the angle of incidence, R3 is the angle of refraction. This R3 is nothing but next angle of incidence for next medium. And ಇಲ್ಲಿ ಏನಾಗಬೇಕು, ಅಗೇನ್ ಏರ್ ಬರೋದ್ರಿಂದ ಈ ಆಂಗಲ್ ಆಫ್ ರಿಫ್ರಾಕ್ಷನ್ ಇದಕ್ಕೆ ಈಕ್ವಲ್ ಆಗ್ತದೆ I1, ಬಿಕಾಸ್ ದೀಸ್ ಟು ಆರ್ ಪ್ಯಾರಲಲ್ ಟು ಈಚ್ ಅದರ್. ಇನ್ಸಿಡೆಂಟ್ ರೇ ಮತ್ತು ಎಮರ್ಜೆಂಟ್ ರೇ ಎರಡು ಹಿಂದವ್ರಿ ಪ್ಯಾರಲಲ್ ಅದಾವು. ಅಂಡ್ I1 ಇಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ನೆನ್ಪಿಟ್ಕೋತೀರಿ. ಈಗ ಪ್ರತಿಯೊಂದು ಇಂಟರ್ಫೇಸ್ಗೂ ಸ್ನೆಲ್ಸ್ ಲಾನ ಅಪ್ಲೈ ಮಾಡ್ಕೊಂಡು ತಗೋಣ. ಫಸ್ಟ್ ಇಂಟರ್ಫೇಸ್ದೊಳಗೆ μ21 is equal to sin I1 divided by sin R2. ಸೆಕೆಂಡ್ ಇಂಟರ್ಫೇಸ್ದೊಳಗೆ μ32 is equal to sin R1 divided by sin R2. ಯಾಕಂದ್ರೆ R1 ಆಂಗಲ್ ಆಫ್ ಇನ್ಸಿಡೆನ್ಸ್ ರೀ, R2 ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ಅಪ್ಲೈ ಮಾಡೋಣ್ರಿ. ಇಲ್ಲಿ ಅಪ್ಲೈ ಮಾಡಿದಾಗ μ43 is equal to sin R2 divided by sin R3 ಬಂತಪ್ಪಿ. ಇಲ್ಲಿ ಅಪ್ಲೈ ಮಾಡಿದಾಗ ಫೋರ್ತ್ ಒನ್ μ14 is equal to sin R3 divided by sin I1. ಇವು ಅಷ್ಟುತ್ನು ಮಲ್ಟಿಪ್ಲೈ ಮಾಡೋಣ್ರಿ. ಅಂದ್ರೆ μ12 multiplied by μ32 multiplied by μ43 multiplied by μ14. ಅಷ್ಟು ಮಾಡಿದೀವಿ ಅಂದ್ರೆ sin I1 by sin R1 into sin R1 by sin R2 into sin R2 by sin R3 into sin R3 divided by sin I1. ನೋಡ್ರಿ, sin R1 ಹೋಯ್ತು, R2 ಹೋಯ್ತ್ರಿ, sin R3 ಹೋಯ್ತು, sin I1 ಹೋಯ್ತು, ಉಳಿತಷ್ಟು 1. ಕ್ಲಿಯರ್. ಇಫ್ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಾಮ್ series of parallel ಮೀಡಿಯಮ್ದೊಳಗೆ ಹಾದು ಹೋಯ್ತು, ಫಸ್ಟ್ ಮೀಡಿಯಮ್ ಮತ್ತು ಸೆಕೆಂಡ್ ಮೀಡಿಯಮ್, ಫಸ್ಟ್ ಮೀಡಿಯಮ್ ಮತ್ತು ಲಾಸ್ಟ್ ಮೀಡಿಯಮ್ ಸೇಮ್ ಇತ್ತುಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ ಯಾವಾಗಲೂ ಈಕ್ವಲ್ ಟು 1 ಬರ್ತದ. ನೆನ್ಪಿಟ್ಕೋಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಿಂಗೆ ಆಮೇಲೆ ಈ ಕಾನ್ಸೆಪ್ಟ್ನ ಭಾಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಐ ಥಿಂಕ್ ಅಪ್ ಟು ದಿಸ್ ಯು ಹ್ಯಾವ್ ಅ ಕ್ಲಾರಿಟಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಥ್ರೂ ಕಮೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.